ಕಾಂತಾರ ಇದು ಒಂದು ಕೇವಲ ಸಿನಿಮಾ ಮಾತ್ರ ಅಲ್ಲ, ಇದು ಕರಾವಳಿಯ ಆತ್ಮ, ನಂಬಿಕೆ ಮತ್ತು ನ್ಯಾಯದ ಕತೆ. ಕರಾವಳಿಯ ಭೂತಕೋಲ ಮತ್ತು ಪಂಜುರ್ಲಿ ದೈವದ ಪೌರಾಣಿಕ ಕತೆ. ಇದು ಪ್ರಕೃತಿಯ, ಮಾನವನ ಮತ್ತು ದೈವದ ನಡುವೆ ಇರುವ ಸಂಬಂಧದ ಸಂಕೇತ. ಈ ಒಂದು ವಿಡಿಯೋದಲ್ಲಿ ಕಾಂತಾರ ಸಿನಿಮಾದ ಸಂಪೂರ್ಣ ಮಾಹಿತಿ ಹಾಗೂ ತುಳುನಾಡಿನ ಭೂತಕೋಲ, ದೈವ, ದೇವರುಗಳ ಬಗ್ಗೆ ತಿಳಿಯೋಣ. ಆದ್ರಿಂದ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಇಂದಿನ ಈ ಕತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ನಂಬಿಕೆಯ ಜ್ಯೋತಿಯನ್ನು ಬೆಳಗಿಸುತ್ತದೆ. ಅರಫಾ ನಾಗರಿಕತೆಯ ಮೊದಲು ಯಾವಾಗ ಜನರಲ್ಲಿ ಸ್ವಂತ ಭೂಮಿ ಇರಲಿಲ್ಲ, ಪಿಕಾಸುಗಳು ಇರಲಿಲ್ಲ, ಆಯುಧಗಳು ಇರಲಿಲ್ಲ, ಆ ಸಂದರ್ಭದಲ್ಲಿ ಜನರಿಗೆ ಜೀವನ ಸಾಗಿಸಲು ತುಂಬಾ ಕಷ್ಟವನ್ನು ಪಡಬೇಕಾದ ಸನ್ನಿವೇಶ ಎದುರಾಗ್ತಾ ಇತ್ತು. ಬೆಟ್ಟ ಗುಡ್ಡಗಳಲ್ಲಿ ಜೀವನ ಮಾಡುತ್ತಿದ್ದ ಜನರು ಆ ಸಂದರ್ಭದಲ್ಲಿ ಪ್ರಕೃತಿಯನ್ನು ದೇವರು ಅಂತ ಹೇಳಿ ಪೂಜೆ ಮಾಡಲು ಪ್ರಾರಂಭಿಸ್ತಾರೆ. ಈ ಕಾರಣದಿಂದಲೇ ಅರಫಾ ಎಂಬ ನಾಗರಿಕತೆ ಪ್ರಾರಂಭವಾಗುತ್ತದೆ. ಇಲ್ಲಿಂದಲೇ ಜನರು ದೇವರ ಕೆತ್ತನೆಗಳು, ಪ್ರಾಣಿಯ ಕೆತ್ತನೆಗಳು, ಮರಗಳ ಕೆತ್ತನೆ, ವಿಭಿನ್ನ ಆಕಾರಗಳ ಕೆತ್ತನೆಗಳನ್ನು ಮಾಡಿ ಅದನ್ನು ದೇವರು ಅಂತ ಹೇಳಿ ಪೂಜೆ ಮಾಡಲು ಪ್ರಾರಂಭಿಸ್ತಾರೆ. ಅರಫಾ ನಾಗರಿಕತೆಯ ನಂತರ ವೈದಿಕ ಕಾಲ. ಅದರಲ್ಲಿ ವೇದ, ಅಗ್ನಿ, ಇಂದ್ರ, ವಾಯು, ಸೂರ್ಯ, ರುದ್ರ ಸೇರಿದಂತೆ ಅನೇಕ ಪ್ರಾಕೃತಿಕ ದೇವರುಗಳನ್ನು ಪೂಜೆ ಮಾಡಲು ಜನರು ಪ್ರಾರಂಭಿಸ್ತಾರೆ. ಇವತ್ತು ಕೂಡ ಭಾರತದ ಅನೇಕ ಗ್ರಾಮದಲ್ಲಿ ತಮ್ಮದೇ ಆದ ದೇವರು, ದೇವತೆಗಳನ್ನು ಪೂಜೆ ಮಾಡುವಂತಹ ಒಂದು ಕಲ್ಚರ್ ಇವತ್ತಿಗೂ ಕೂಡ ಇದೆ. ಪ್ರತಿ ವರ್ಷ, ಪ್ರತಿ ತಿಂಗಳು ಆ ದೇವಿಯನ್ನು ಪೂಜೆ ಮಾಡಿ, ಮೆರವಣಿಗೆ ಮಾಡಿ, ಕಾರ್ಯಕ್ರಮಗಳನ್ನು ಮಾಡುವಂತಹ ಪದ್ಧತಿ ಇವತ್ತು ಕೂಡ ನಮ್ಮ ದೇಶದಲ್ಲಿದೆ. ಯಾಕೆಂದ್ರೆ ಆ ದೇವರುಗಳು ನಮ್ಮ ನಾಡನ್ನು ಕಾಯಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಅಂತಹದ್ದೇ ಪದ್ಧತಿಯ ಒಂದು ಕತೆ ಕಾಂತಾರ ಸಿನಿಮಾ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಕರ್ನಾಟಕದ ದಕ್ಷಿಣ ಭಾಗದ ಇವತ್ತಿನ ಉಡುಪಿ, ಕಾಸರಗೋಡು ಮತ್ತು ಮಂಗಳೂರು ಭಾಗವನ್ನು ತುಳುನಾಡು ಅಂತ ಕರೀತಾ ಇದ್ರು. ತುಳುನಾಡು ಭಾಗದ ಜನರು 200ರಿಂದ 300 ಭೂತಗಳು ಅಂದ್ರೆ ಆತ್ಮಗಳನ್ನು ಪೂಜೆ ಮಾಡ್ತಾರೆ. ಇದನ್ನು ದೈವ ಅಂತ ಕರೀತಾರೆ. ತುಳುನಾಡಿನಲ್ಲಿ ಒಂದೊಂದು ದೈವಗಳಿಗೆ ಒಂದೊಂದು ಕತೆಗಳಿವೆ ಮತ್ತು ಬೇರೆ ಬೇರೆ ಹೆಸರುಗಳು ಕೂಡ ಆ ದೈವಗಳನ್ನು ಕರೀತಾರೆ. ಇದರಲ್ಲಿ ಒಂದು ದೈವದ ಹೆಸರು ಪಂಜುರ್ಲಿ, ಇದರ ಹಿಂದಿ ಹೆಸರು ವರಾಹ. ಹಿಂದೂ ಅಥವಾ ತುಳು ಕಥೆಯ ಪ್ರಕಾರ ಪಶ್ಚಿಮ ಘಟ್ಟದಲ್ಲಿ 2 ಹಂದಿಯ ಮರಿ ಪ್ರಾಚೀನ ಕಾಲದಲ್ಲಿ ಇತ್ತು. 2 ಅಣ್ಣ ಮತ್ತು ತಂಗಿ ಆಗಿದ್ರು. ಈ 2 ಹಂದಿ ಮರಿಗೆ ಸುಬ್ರಹ್ಮಣ್ಯ ದೇವರು ಆಶೀರ್ವಾದ ಕೊಡ್ತಾರೆ. ಆ ಕಾರಣಕ್ಕಾಗಿ ಅವರಿಬ್ಬರು ಮದುವೆಯಾಗ್ತಾರೆ, ಅಂದ್ರೆ ಕಪಲ್ಸ್ ಆಗ್ತಾರೆ, ಗಂಡ ಹೆಂಡತಿ ಆಗ್ತಾರೆ. ಮತ್ತು ಅವರಿಗೆ 4 ಹಂದಿ ಮರಿ ಹುಡ್ತದೆ ಮತ್ತು ಇದರಲ್ಲಿ ಒಂದು ಮಗು ಶಿವನ ಬಳಿ ಹೋಗುತ್ತೆ. ಮತ್ತು ಅಲ್ಲಿಗೆ ಹೋದಾಗ ಪಾರ್ವತಿಗೆ ಆ ಒಂದು ಹಂದಿ ಮರಿಯನ್ನು ಇಷ್ಟ ಆಗುತ್ತೆ. ಅದಕ್ಕೆ ಪಾರ್ವತಿ ಆ ಹಂದಿ ಮರಿಯನ್ನು ಸಾಕಲು ಪ್ರಾರಂಭಿಸ್ತಾರೆ. ಕಾಲ ಹೋದಂತೆ ಆ ಹಂದಿ ಮರಿ ಅಲ್ಲಿದ್ದಂತಹ ಕೆರೆಗಳನ್ನು ಗಲೀಜು ಮಾಡ್ತದೆ. ಇದನ್ನು ನೋಡಿದ ಶಿವದೇವರಿಗೆ ತುಂಬಾ ಕೋಪ ಬರುತ್ತೆ. ಆಗ ಕೋಪಗೊಂಡ ಭಗವಾನ್ ಶಿವ ಆ ಹಂದಿ ಮರಿಯನ್ನು ಸಾಯಿಸಲು ಆಲೋಚನೆ ಮಾಡ್ತಾರೆ. ಆಗ ಪಾರ್ವತಿ ಶಿವನಲ್ಲಿ ಹೋಗಿ ಹೇಳ್ತಾರೆ, ಇದನ್ನು ದಯವಿಟ್ಟು ಸಾಯಿಸಬೇಡಿ, ಇದು ನನಗೆ ಇಷ್ಟ ಇರುವ ಪ್ರಾಣಿಯಾಗಿದೆ. ಪಾರ್ವತಿ ಅವರ ಆಸೆಯಂತೆ ಶಿವನು ಅದನ್ನು ಸಾಯಿಸುವುದಿಲ್ಲ ಮತ್ತು ಆ ಹಂದಿ ಮರಿಗೆ ಒಂದು ಆತ್ಮವನ್ನು ಕೊಡುತ್ತೆ ಮತ್ತು ಅದನ್ನು ಭೂಮಿಗೆ ಕಳುಹಿಸಿಕೊಡ್ತಾರೆ. ಭೂಮಿಯಲ್ಲಿ ನೀಚರಿಂದ ಜನಸಾಮಾನ್ಯರಿಗೆ ರಕ್ಷಣೆಗಾಗಿ ಶಿವ ಅದನ್ನು ಕಳುಹಿಸಿಕೊಡ್ತಾನೆ ಮತ್ತು ಜನರಿಗೆ ಬೇಕಾದ ಆಹಾರವನ್ನು ಕೊಡಲು ಈ ಹಂದಿ ಮರಿಗೆ ಶಿವ ಜವಾಬ್ದಾರಿಯನ್ನು ಕೊಡ್ತಾನೆ. ಈ ಕಾರಣದಿಂದ ತುಳುನಾಡಿನ ಜನರಿಗೆ ಒಂದು ನಂಬಿಕೆ ಇದೆ, ವರಹನನ್ನು ಭಗವಾನ್ ಶಿವ ಅವರು ನಮ್ಮ ಜಮೀನುಗಳನ್ನು, ಫಸಲುಗಳನ್ನು ಸಂರಕ್ಷಿಸಲು ಕಳುಹಿಸಿದ್ದಾರೆ ಅಂತ. ಅಲ್ಲಿಂದಲೇ ಈ ತುಳುನಾಡಿನ ಜನರು ಪಂಜುರ್ಲಿ ದೇವರನ್ನು ಪೂಜೆ ಮಾಡಲು ಪ್ರಾರಂಭಿಸ್ತಾರೆ ಮತ್ತು ತುಳುನಾಡಿನಲ್ಲಿ ಆ ದೇವರನ್ನು ಪೂಜೆ ಮಾಡಲು ಪ್ರತಿ ವರ್ಷ ಭೂತಕೋಲ ಅಂತ ಹೇಳಿ ಒಂದು ಆಚರಣೆಯನ್ನು ಪಂಜುರಲಿ ಹೆಸರಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು ಕಥೆಯ ಪ್ರಕಾರ ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ ಒಟ್ಟಿಗೆ ಇದ್ದಾಗ ವಿಷ್ಣು ಶರೀರದಿಂದ ಒಂದು ಬೆವರ ಹನಿಯಿಂದ ಒಂದು ಹಂದಿ ಮರಿಯ ಜನನವಾಗುತ್ತೆ ಮತ್ತು ಆ ಮರಿ ಸ್ವರ್ಗದಲ್ಲಿರುವ ಜನರಿಗೆ ತೊಂದರೆಯನ್ನು ಕೊಡಲು ಪ್ರಾರಂಭಿಸ್ತಾನೆ. ಈ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಅದನ್ನು ಕಂಟ್ರೋಲಿಗೆ ತೆಗೆದು ಭೂಮಿಗೆ, ತುಳುನಾಡಿಗೆ ಕಳುಹಿಸ್ತಾರೆ. ಭಗವಾನ್ ವಿಷ್ಣು ಆ ಮರಿಯನ್ನು ಭೂಮಿಗೆ ಜನರಿಗೆ ಆಹಾರವನ್ನು ಕೊಡಲು, ದುಷ್ಟರಿಂದ ಜನರನ್ನು ರಕ್ಷಿಸಲು ಕಳುಹಿಸಿದ್ದಾರೆ ಎಂಬ ಕಥೆಗಳು ಕೂಡ ಇವತ್ತು ಕರಾವಳಿಯಲ್ಲಿ ಇದೆ. ಈ ಕಾರಣದಿಂದ ಈ ವರಹ ಪಂಜುರ್ಲಿ ರೂಪದಲ್ಲಿ ಭೂಮಿಯ ತುಳುನಾಡಿಗೆ ಬಂದು ಜನರನ್ನು ರಕ್ಷಣೆ ಮಾಡುವ ಆತ್ಮದಂತೆ ಕೆಲಸವನ್ನು ಮಾಡ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ತುಳುನಾಡಿನ ಜನರು ಪಂಜುರ್ಲಿ ಜೊತೆಗೆ ಗುಳಿಗ ದೇವಿಯನ್ನು ಕೂಡ ಪೂಜೆ ಮಾಡ್ತಾರೆ.
ಗುಳಿಗಾ ದೇವಿ ಕೂಡ ಈ ಪಂಜುರ್ಲಿ ದೇವಿಯ ಹಾಗೆ ಒಂದು ಆತ್ಮವಾಗಿದೆ. ಗುಳಿಗಾ ದೇವಿಯನ್ನು ಕೂಡ ಪಂಜುರ್ಲಿಯ ಹಾಗೆ ಭಗವಾನ್ ಜನರ ರಕ್ಷಣೆಗಾಗಿ ಭೂಮಿಯ ಮೇಲೆ ಕಳುಹಿಸಿದ್ದಾರೆ ಎಂಬುದು ತುಳುನಾಡಿನವರ ನಂಬಿಕೆ. ಈ ಕಾರಣದಿಂದಲೇ ಕರಾವಳಿಯಲ್ಲಿ ಪಂಜುರ್ಲಿ ಮತ್ತು ಗುಳಿಗಾ ದೇವಿಯನ್ನು ಒಟ್ಟಿಗೆ ಪೂಜೆ ಮಾಡ್ತಾರೆ ಮತ್ತು ಈ ಒಂದು ಪೂಜೆಯನ್ನು ಭೂತಕೋಲ ಅಂತ ಕರಾವಳಿಯಲ್ಲಿ ಕರೀತಾರೆ. ಮತ್ತು ಈ ಭೂತಕೋಲದಲ್ಲಿ ಪಂಜುರ್ಲಿ ವೇಷವನ್ನು ಹಾಕುವ ಕೆಲಸ ಹಿಂದುಳಿದ ವರ್ಗದ ನಲಿಕೆ, ಪಂಬಾದ, ಪರವ ಕಮ್ಯುನಿಟಿಯ ಜನರು ಮಾಡ್ತಾರೆ ಮತ್ತು ಅವರ ಶರೀರದಲ್ಲಿ ದೈವದ ಆತ್ಮ ಬರುತ್ತೆ ಎಂಬುದು ಕರಾವಳಿಯವರ ನಂಬಿಕೆ. ಪಂಜುರ್ಲಿ ವೇಷವನ್ನು ಒಬ್ಬ ವ್ಯಕ್ತಿ ಹಾಕಿದಾಗ ದೈವದ ಆತ್ಮ ಆತನ ದೇಹದಲ್ಲಿ ಬಂದು ದೇವರ ಸಂದೇಶವನ್ನು ಗ್ರಾಮದ ಜನರಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಭೂತವಾಡುವ ಮಾತುಗಳಿಗೆ ನುಡಿ ಎನ್ನುತ್ತಾರೆ. ಭೂತ ಕುಣಿತದ ಸಂದರ್ಭದಲ್ಲಿ ಭೂತವು ಹಳ್ಳಿಯ ಮಾಗಣಿಯ ಮುಖ್ಯಸ್ಥರೊಂದಿಗೆ ಸಂವಾದಕ್ಕೆ ಇಳಿಯುತ್ತದೆ. ದೀಪಾವಳಿಯ ದಿನದಿಂದ ವೃಷಭ ಮಾಸದ 10ನೇ ದಿನದವರೆಗೆ ಭೂತಕೋಲ ಕರಾವಳಿಯಲ್ಲಿ ಸಾಮಾನ್ಯವಾಗಿ ನಡೆಯುತ್ತದೆ. ಇದನ್ನು ತುಳುವಿನಲ್ಲಿ ಪತ್ತನಾಜೆ ಅಂತ ಕರೀತಾರೆ. ಒಂದು ಕಡೆಯಲ್ಲಿ ಈ ಭೂತಕೋಲ ಎಂಬುದು ನಾನ್ ಬ್ರಾಹ್ಮಿನ್ಸ್ ಸಂಸ್ಕೃತಿಯಾಗಿದೆ. ಆದರೆ ನಂತರದ ಸಂದರ್ಭದಲ್ಲಿ ಕೆಲವೊಂದು ಕಡೆ ಬ್ರಾಹ್ಮಣರ ವಿಷಯವನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ. ಈ ಭೂತಕೋಲ ಮತ್ತು ಪಂಜುರ್ಲಿ ಕಥೆಯ ಸಾರಾಂಶವೇ ಕಾಂತಾರ ಸಿನಿಮಾ. ಕರ್ನಾಟಕದ ದಕ್ಷಿಣ ಕನ್ನಡದ ಬಹುತೇಕ ಎಲ್ಲ ಗ್ರಾಮದ ಒಂದು ಪರಂಪರೆಯಾಗಿದೆ ಭೂತಕೋಲ. ಇಲ್ಲಿಯ ಜನರು ನಂಬ್ತಾರೆ ಕಾಡಿನಲ್ಲಿ ಒಂದು ಆತ್ಮ ಇರುತ್ತೆ, ಆ ಆತ್ಮನೇ ಈ ನಾಡಿನ ರಕ್ಷಣೆಯನ್ನು ಮಾಡ್ತದೆ ಅಂತ. ಈ ದೈವ ಒಮ್ಮೊಮ್ಮೆ ಮನುಷ್ಯನ ಮೇಲೆ ಬಂದು ದೇವರ ನುಡಿಯನ್ನು ಹೇಳುತ್ತೆ, ಗ್ರಾಮದ ಜನರಿಗೆ ನ್ಯಾಯವನ್ನು ಕೊಡುತ್ತೆ ಮತ್ತು ಕಷ್ಟ ಸುಖಗಳನ್ನು ಕೇಳುತ್ತೆ ಎಂಬುದು ಜನರ ನಂಬಿಕೆಯಾಗಿದೆ. ಯಾವಾಗ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೀತಾ ಇತ್ತು, ಆವಾಗ ಒಬ್ಬ ರಾಜ ಇದ್ದ. ಅವನಿಗೆ ಜಗತ್ತಿನ ಎಲ್ಲಾ ಸಂಪತ್ತುಗಳು ಇತ್ತು, ಆದರೆ ಆತನಿಗೆ ನೆಮ್ಮದಿ ಎಂಬುದು ಇರಲಿಲ್ಲ. ಒಂದು ದಿನ ಆತ ಏನ್ ಮಾಡ್ತಾನೆ ಅಂದ್ರೆ ಕುದುರೆಯಲ್ಲಿ ಕಾಡಿನತ್ತ ಪ್ರಯಾಣವನ್ನು ಮಾಡ್ತಾನೆ ಮತ್ತು ಒಂದು ವಿಗ್ರಹದ ಮುಂದೆ ಬಂದು ನೆಮ್ಮದಿಯನ್ನು ಕೇಳ್ತಾನೆ. ದೇವರು ಆತನ ಪ್ರಾರ್ಥನೆಯನ್ನು ಕೇಳ್ತಾರೆ ಮತ್ತು ಆತನಿಗೆ ಒಂದು ವರವನ್ನು ಕೊಡ್ತಾರೆ. ಆತನಿಗೆ ವರವನ್ನು ಕೊಡುವ ಮೊದಲು ಒಂದು ಷರತ್ತನ್ನು ಕೂಡ ಕೊಡ್ತಾರೆ. ನಿನಗೆ ನೆಮ್ಮದಿಯನ್ನು ಕೊಡ್ತಾನೆ, ಆದರೆ ಒಂದು ಷರತ್ತನ್ನು ನೀನು ಪಾಲಿಸಬೇಕು. ಆ ಷರತ್ತು ಏನಂದ್ರೆ ನಿನ್ನಲ್ಲಿರುವ ಸಂಪತ್ತನ್ನೆಲ್ಲ ನೀನು ನಿಮ್ಮ ಜನರಿಗೆ ಹಂಚಬೇಕು, ಆವಾಗ ನಿನಗೆ ಶಾಂತಿ ಸಿಗುತ್ತೆ ಅಂತ. ಮತ್ತು ನಿನ್ನ ಪೀಳಿಗೆಯ ನಂತರ ಯಾರಾದ್ರೂ ನಿನ್ನ ಕುಟುಂಬಸ್ಥರು ಜನರಿಂದ ಆ ಜಮೀನನ್ನು ಮರಳಿ ಕೇಳಿದ್ರೆ ಅವರು ಸರ್ವನಾಶ ಆಗ್ತಾರೆ ಅಂತ. ರಾಜ ತನ್ನ ಎಲ್ಲಾ ಸಂಪತ್ತನ್ನು ಜನರಿಗೆ ಹಂಚ್ತಾನೆ ಮತ್ತು ಪ್ರತಿ ವರ್ಷ ಆತ ಭೂತಕೋಲ ನಡೆಸ್ತಾನೆ. ಈ ಕಾರಣದಿಂದ ಆ ರಾಜನಿಗೆ ದೈವ ಶಾಂತಿ, ನೆಮ್ಮದಿ ಮತ್ತು ಸುಖವನ್ನು ಕೊಡ್ತಾರೆ. ಪ್ರತಿ ವರ್ಷ ನಡೆಯುವ ಭೂತಕೋಲದಲ್ಲಿ ದೇವರು ಮನುಷ್ಯನ ಮೂಲಕ ಪ್ರತ್ಯಕ್ಷನಾಗಿ ಜನರಿಗೆ ಸಮಾಧಾನವನ್ನು ಕೊಡ್ತಾರೆ ಮತ್ತು ಜನರ ಸಮಸ್ಯೆಯನ್ನು ಆಲಿಸ್ತಾನೆ. ಹೀಗೆ ವರ್ಷದಿಂದ ವರ್ಷ ಕಳೆಯುತ್ತೆ. ರಾಜನ ಕಾಲ ಅಂತ್ಯವಾಗುತ್ತದೆ. ಜನರು ಎಲ್ಲರೂ ಕೂಡ ಸುಖದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಆವಾಗಲೇ ನಮ್ಮ ಹೀರೋ ಎಂಟ್ರಿ ಆಗ್ತಾನೆ. ಒಬ್ಬ ಚಿರ ಯುವಕ, ಆಯುಧದಲ್ಲಿ ಹಿಡಿತಾ ಇರುವವನು, ಬಂದೂಕಿನಲ್ಲಿ ದೃಷ್ಟಿ ಇರುವ ವ್ಯಕ್ತಿ. ಮತ್ತು ಆ ಹೀರೋನ ತಂಡದ ಕೆಲಸವಾಗಿತ್ತು ಬೇಟೆಯಾಡುವುದು ಮತ್ತು ತಮ್ಮ ಗ್ರಾಮದಲ್ಲಿ ತುಂಬಾ ಸಂತೋಷದ ಜೀವನವನ್ನು ನಡೆಸುವುದು. ಮತ್ತು ಗ್ರಾಮದ ಭೂತಕೋಲದ ಸಂದರ್ಭದಲ್ಲಿ ಆತ ದೇವರ ವೇಷವನ್ನು ಹಾಕಿ ದೈವವಾಣಿಯನ್ನು ಜನರ ಮುಂದೆ ಹೇಳುವುದು. ಹೀಗೆ ಒಂದು ದಿನ ದೈವ ವೇಷವನ್ನು ಹಾಕಿದಾಗ ಆತ ಕಾಡಿನಲ್ಲಿ ಮಾಯವಾಗ್ತಾನೆ. ಅವನಿಗೊಂದು ಶಿವ ಎನ್ನುವ ಮಗ ಇರ್ತಾನೆ. ತನ್ನ ತಂದೆ ಮಾಯವಾದದನ್ನು ನೋಡಿ ಆ ಮಗನಿಗೆ ಈ ಒಂದು ಭೂತಕೋಲದ ಬಗ್ಗೆ ಅಸಹನೆ ಉಂಟಾಗ್ತದೆ. ಯಾಕೆಂದ್ರೆ ನನ್ನ ತಂದೆಯನ್ನು ನಾಶ ಮಾಡಿದ್ದು ಇದೇ ಭೂತ ಅಂತ. ಹೀಗಿರುವಾಗ ಈ ಕಥೆಯಲ್ಲಿ ಒಬ್ಬ ವಿಲನ್ ಬರ್ತಾನೆ. ಅವನೇ ಫಾರೆಸ್ಟ್ ಆಫೀಸರ್ ಮುರಳಿ ಕಿಶೋರ್. ಮುರಳಿ ಕಿಶೋರ್ ಸರ್ಕಾರದಿಂದ ಬಂದಿರ್ತಾನೆ ಮತ್ತು ಅವನ ಕೆಲಸವಾಗಿರುತ್ತೆ ಆ ಕಾಡಿನಲ್ಲಿ ವಾಸಿಸುತ್ತಿರುವ ಜನರ ಪ್ರದೇಶವನ್ನು ರಿಸರ್ವ್ ಫಾರೆಸ್ಟ್ಗೆ ಕೊಡುವಂಥದ್ದು. ಮತ್ತು ಆತ ಹೇಳುತ್ತಾನೆ, ಗ್ರಾಮದಲ್ಲಿರುವವರು ಕಾಡಿನಲ್ಲಿ ಕೃಷಿಯನ್ನು ಮಾಡಬಾರ್ದು ಅಂತ. ಆದರೆ ಆ ಗ್ರಾಮದ ಜನರಿಗೆ ಆ ಕಾಡು ಎಂಬುದು ತಾಯಿ ಇದ್ದ ಹಾಗೆ. ಮತ್ತು ಅಲ್ಲಿದ್ದ ಜನರು ಹೇಳ್ತಾರೆ, ಈ ಜಮೀನು ಅವರಿಗೆ ದೇವರು ಕೊಟ್ಟದ್ದು ಅಂತ. ಅಂದ್ರೆ ಈ ಹಿಂದೆ ರಾಜ ಕೊಟ್ಟದ್ದಲ್ಲ, ಬದಲಾಗಿ ದೇವರೇ ಕೊಟ್ಟಿದ್ದಾರೆ ಅಂತ. ಮತ್ತು ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ಅಸಲಿ ಕತೆ, ಸರ್ಕಾರ ಮತ್ತು ಪಾರಂಪರಿಕ ಸಂಸ್ಕೃತಿಯ ಜಗಳ. ಒಂದು ಕಡೆಯಲ್ಲಿ ಅರಣ್ಯ ಅಧಿಕಾರಿ ಮುರಳಿ ಕಾನೂನು ಬಗ್ಗೆ ಮಾತನಾಡುವುದಾದ್ರೆ, ಇನ್ನೊಂದು ಕಡೆಯಲ್ಲಿ ಶಿವ ತಮ್ಮ ಊರಿನ ಪಾರಂಪರಿಕ ಬಗೆಯನ್ನು ಹೇಳ್ತಾನೆ. ಇಬ್ಬರ ನಡುವೆ ಇದರ ಕಾರಣದಿಂದ ತುಂಬಾ ಜಗಳ ಆಗುತ್ತೆ. ಈ ಸಂದರ್ಭದಲ್ಲಿ ದೇವೇಂದ್ರ ಸುತ್ತೂರು ಎಂಬ ಆ ರಾಜನ ವಂಶಸ್ಥನ ಆಗಮನವಾಗ್ತದೆ ಮತ್ತು ಅವತ್ತು ಆ ರಾಜ ಕೊಟ್ಟಂತಹ ಜಮೀನನ್ನು ಈತ ವಾಪಸ್ ಕೇಳಲು ಪ್ರಾರಂಭಿಸ್ತಾನೆ. ಈ ಕೆಲಸಕ್ಕೆ ಅರಣ್ಯ ಅಧಿಕಾರಿಯನ್ನು ಆತ ಯೂಸ್ ಮಾಡ್ತಾನೆ. ದೇವೇಂದ್ರ ಗ್ರಾಮದ ಜನರಿಗೆ ಧಮ್ಕಿಯನ್ನು ಹಾಕ್ತಾನೆ ಮತ್ತು ಮೆಲ್ಲನೆ ಆ ಜಮೀನನ್ನು ನಾಶ ಮಾಡಲು ಪ್ರಯತ್ನಿಸ್ತಾನೆ ಮತ್ತು ಆ ದೈವ ಪೂಜೆಯನ್ನು ಆತ ಅಂಧಭಕ್ತಿ ಎಂದು ತಮಾಷೆ ಮಾಡ್ತಾನೆ. ಈ ರೀತಿಯಾಗಿ ದೇವೇಂದ್ರ ಅವರು ಗ್ರಾಮದ ಜನರಿಗೆ ತುಂಬಾ ತೊಂದರೆಯನ್ನು ಕೊಡಲು ಪ್ರಾರಂಭಿಸ್ತಾನೆ. ಒಂದೊಂದು ವಿಚಾರವನ್ನು ಕಾಡಿನಲ್ಲಿ ಮಾಡಲು ಪ್ರಾರಂಭಿಸ್ತಾನೆ.
ಕೆಲವೊಮ್ಮೆ ಕಾಡಿನಲ್ಲಿ ಶಬ್ದ ಕೇಳಿಸುತ್ತೆ, ಕೆಲವೊಮ್ಮೆ ದೈವದ ಸಂಕೇತ ಸಿಗುತ್ತೆ. ಮೊದಲಿಗೆನೆ ಶಿವ ತನ್ನ ತಂದೆಯನ್ನು ಕಳೆದುಕೊಂಡ ಕಾರಣಕ್ಕೆ ದೈವದ ಮೇಲೆ ಆತನಿಗೆ ನಂಬಿಕೆ ಇರುವುದಿಲ್ಲ. ಇದನ್ನೆಲ್ಲವನ್ನು ನೋಡಿದಾಗ ಆತನಿಗೆ ದೈವದ ಮೇಲೆ ನಂಬಿಕೆನೇ ಮೆಲ್ಲನೆ ಹೊರಟು ಹೋಗುತ್ತೆ. ಹೀಗಿರುವಾಗ ಒಂದು ದಿನ ದೇವೇಂದ್ರ ತಮ್ಮ ಸಹಚರನ ಜೊತೆ ಬಂದು ಆ ಊರಿಗೆ ಬೆಂಕಿ ಹಾಕ್ತಾನೆ. ಎಲ್ಲಿಯವರೆಗೆ ಅಂದ್ರೆ ಇಡೀ ಊರನ್ನೇ ನಾಶ ಮಾಡ್ತಾನೆ ಮತ್ತು ಮಂದಿರಕ್ಕೂ ಕೂಡ ಬೆಂಕಿ ಹಾಕ್ತಾನೆ. ಹೀಗಿರುವಾಗ ದೈವ ಬರುತ್ತೆ. ಯಾವಾಗ ಶಿವ ಕೆಳಗೆ ಬಿದ್ದಿರ್ತಾನೆ ಆಗ ದೈವ ಬಂದು ಆತ್ಮದ ರೂಪದಲ್ಲಿ ಬಂದು ಅವನಿಗೆ ಶಕ್ತಿಯನ್ನು ಕೊಡುತ್ತೆ. ಸುಮಾರು ವರ್ಷದ ಹಿಂದೆ ಕಳೆದು ಹೋದ ಆತನ ತಂದೆಯ ಆತ್ಮ, ದೈವದ ಆತ್ಮ, ಇಡೀ ಕಾಡಿನ ಆತ್ಮ ಆತನ ಮೇಲೆ ಬಂದು ಆತನಿಗೆ ಶಕ್ತಿಯನ್ನು ಕೊಡುತ್ತಾನೆ ಮತ್ತು ಶಿವ ದೇವರ ರೂಪವನ್ನು ತಾಳಿ ಆ ಊರನ್ನು ರಕ್ಷಿಸ್ತಾನೆ ಮತ್ತು ದೇವೇಂದ್ರನನ್ನು ಸಾಯಿಸುತ್ತಾನೆ. ಮತ್ತು ಅಲ್ಲಿಂದ ಶಿವನ ತಂದೆ ಯಾವ ರೀತಿಯಾಗಿ ಮಾಯವಾದ ಅದೇ ರೀತಿ ಈ ಶಿವ ಕೂಡ ಮಾಯ ಆಗ್ತಾನೆ. ಕಾಡಿನಲ್ಲಿ ಆತ ಮಾಯವಾಗ್ತಾನೆ. ಇದುವೇ ಕಾಂತಾರ 1ರ ಸಿನಿಮಾದಲ್ಲಿರುವ ಕತೆ. ತುಳುನಾಡಿನಲ್ಲಿ ಪ್ರಸ್ತುತ ಇರುವ ಭೂತಕೋಲದ ಕಥೆಯಾಗಿದೆ. ಕರಾವಳಿ ಟ್ರೆಡಿಷನ್ ಪ್ರಕಾರ ಈ ಭೂತಕೋಲದ ಕತೆ 3 ವಿಭಾಗಗಳಾಗಿ ವಿಂಗಡವಾಗುತ್ತೆ. ಒಂದು ಗ್ರಾಮದ ಜನರು ಅಂದ್ರೆ ಜನರು, 2 ಪ್ರಕೃತಿ, ಇದರಲ್ಲಿ ಕಾಡಿನಲ್ಲಿರುವ ಮರ ಗಿಡಗಳು ಪ್ರಾಣಿಗಳು ಬರುತ್ತೆ. 3ನೆಯದು ಭೂತಲೋಕ, ಇದರಲ್ಲಿ ಆತ್ಮ ಇರುತ್ತಲ್ವಾ ಅದು. ಈ ಭೂತಕೋಲದ ನಂಬಿಕೆಯ ಪ್ರಕಾರ ಈ 3 ಕೂಡ ಒಂದಲ್ಲ ಒಂದು ವಿಧದಲ್ಲಿ ಈ 3 ವಿಭಾಗವು ಕೂಡ ಪರಸ್ಪರ ಅವಲಂಬನೆಯನ್ನು ಮಾಡ್ತಾರೆ. ಹೀಗಿರುವಾಗ ಗ್ರಾಮದ ಜನರು ತಮ್ಮ ಲಾಭಕ್ಕಾಗಿ ಪ್ರಕೃತಿಯನ್ನು ನಾಶ ಮಾಡಿದರೆ ಭೂತಗಳ ಆತ್ಮ ಕೋಪಗೊಳ್ಳುತ್ತೆ. ಅಂದ್ರೆ ಜನರು ನ್ಯಾಯಯುತವಾಗಿ ಯಾರಿಗೂ ತೊಂದರೆ ಕೊಡದೆ ಜೀವನವನ್ನು ಮಾಡಿದ್ರೆ ಭೂತಗಳು ಅವರಿಗೆ ಆಶೀರ್ವಾದವನ್ನು ಮಾಡ್ತದೆ. ಆ ಜನರ ಗ್ರಾಮದ ರಕ್ಷಣೆಯನ್ನು ಮಾಡ್ತದೆ, ಜಮೀನನ್ನು ರಕ್ಷಣೆ ಮಾಡುತ್ತೆ, ರೋಗದಿಂದ ರಕ್ಷಣೆ ಮಾಡ್ತದೆ. ಒಂದು ವೇಳೆ ಪ್ರಕೃತಿಗೆ ನಾಶ ಮಾಡಿದ್ರೆ ಭೂತಗಳು ಆತ್ಮದ ರೂಪದಲ್ಲಿ ಬಂದು ಆ ಗ್ರಾಮದ ಜನರಿಗೆ ತೊಂದರೆ ಕೊಡುತ್ತದೆ ಎಂಬುದು ಕರಾವಳಿ ಜನರ ನಂಬಿಕೆಯಾಗಿದೆ. ಈ ವಿಷಯವನ್ನೇ ಕಾಂತಾರ 1ರ ಸಿನಿಮಾದಲ್ಲಿ ತಿಳಿಸಿದ್ದಾರೆ. ಇನ್ನು ಕಾಂತಾರ 2ರ ಕತೆ 2022ರಲ್ಲಿ ಬಂದ ಕಾಂತಾರ ಮೂಲ ಸಿನಿಮಾದ ಕತೆಗಳಿಂದ ಸ್ವಲ್ಪ ವಿಭಿನ್ನವಾಗಿದೆ. ಇದರಲ್ಲಿ ಕಾಂತಾರ 1ರ ಸಿನಿಮಾದ ಮುಂದುವರಿದ ಭಾಗ ಅಲ್ಲ, ಹಿಂದಿನ ಭಾಗವನ್ನು ಕಾಂತಾರ ಚಾಪ್ಟರ್ 1ರಲ್ಲಿ ತೋರಿಸಿದ್ದಾರೆ. ಕಾಂತಾರ 1 ಇದರ ಕತೆ ಪ್ರಾರಂಭವಾಗುತ್ತೆ ಯಾವಾಗ ಶಿವದೇವರು ಈ ಹಂದಿ ಮರಿಯನ್ನು ಭೂಮಿಯ ಮೇಲೆ ಮೊದಲನೆಯ ಬಾರಿಗೆ ಕಳುಹಿಸುತ್ತಾರೆ. ಅಂದ್ರೆ ಪಂಜುರ್ಲಿ ದೇವರ ಮುಖಾಂತರ ಮತ್ತೊಂದು ಗುಳಿಗಾ ದೇವಿಯ ಮುಖಾಂತರ 2 ದೇವರು ಒಂದು ಗ್ರಾಮಕ್ಕೆ ಬರ್ತಾರೆ. ಆ ಗ್ರಾಮದ ಹೆಸರೇ ಕಾಂತಾರ. 4ನೇ ಮತ್ತು 5ನೆಯ ಶತಮಾನದಲ್ಲಿ ಕಾಂತಾರ ಸಾಮ್ರಾಜ್ಯದ ಹತ್ತಿರ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಹೆಸರು ಕದಂಬ. ಕಾಂತಾರ ಕಾಡಿನ ಹತ್ತಿರ ಕದಂಬ ಸಾಮ್ರಾಜ್ಯದ ಬಾಗ್ರದಲ್ಲಿ ಒಬ್ಬ ರಾಜ ಇರ್ತಾನೆ. ಆತನ ಹೆಸರು ರಾಜ ವಿಜಯೇಂದ್ರ. ರಾಜ ವಿಜಯೇಂದ್ರನ ಸಾಮ್ರಾಜ್ಯದಲ್ಲಿ ಒಂದು ಸಂತೆ ನಡೀತಾ ಇತ್ತು. ಅಲ್ಲಿ ವಿದೇಶಿ ಪ್ರಜೆಗಳ ಜೊತೆ ವ್ಯಾಪಾರ ನಡೀತಾ ಇತ್ತು. ಒಂದು ದಿನ ಈ ರಾಜ ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ದೃಶ್ಯ ಆ ರಾಜನಿಗೆ ಕಾಣ್ತದೆ. ಆತನ ಮುಂದೆ ಆ ಸಮುದ್ರದಲ್ಲಿ ಒಬ್ಬ ಮೀನನ್ನು ಹಿಡಿತಾ ಇದ್ದ ವ್ಯಕ್ತಿ ಸ್ನಾನವನ್ನು ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ರಾಜ ವಿಜಯೇಂದ್ರನಿಗೆ ತುಂಬಾ ಕೋಪ ಬರುತ್ತೆ. ನಾನು ಸ್ನಾನ ಮಾಡುತ್ತಿರುವ ಸಮುದ್ರದಲ್ಲಿ ಮೀನು ಹಿಡಿಯುವ ವ್ಯಕ್ತಿ, ಬಡವ ಹಿಂದುಳಿದ ವ್ಯಕ್ತಿ ಸ್ನಾನವನ್ನು ಮಾಡ್ತಾ ಇದ್ದಾನೆ ಅಂತ ಕೋಪ ಬರುತ್ತೆ. ರಾಜ ತಕ್ಷಣವೇ ತನ್ನ ಸೈನಿಕರಿಗೆ ಆತನನ್ನು ಸಾಯಿಸಲು ಆದೇಶವನ್ನು ಕೊಡ್ತಾನೆ. ಸೈನಿಕರು ತಕ್ಷಣವೇ ಬಂದು ಆತನನ್ನು ಜಮೀನಿನಲ್ಲಿ ಮಣ್ಣಿನಲ್ಲಿ ಎಳೆದುಕೊಂಡು ಹೋಗ್ತಾರೆ. ಅವನನ್ನು ಎಳೆದುಕೊಂಡು ಹೋಗುವಾಗ ಅವನ ಜೇಬಿನಿಂದ ಮಸಾಲ ಕೆಳಗೆ ಬೀಳುತ್ತೆ. ರಾಜ ಈ ಸಂದರ್ಭದಲ್ಲಿ ಅವನಲ್ಲಿ ಕೇಳ್ತಾರೆ, ಈ ಮಸಾಲ ನಿನಗೆ ಎಲ್ಲಿಂದ ಸಿಕ್ಕಿತು? ಆಗ ಆತ ಹೇಳ್ತಾನೆ, ಈಶ್ವರನ ನಾಡು, ನನ್ನ ನಾಡು ಕಾಂತಾರದಿಂದ ಅಂತ. ಈ ಸಂದರ್ಭದಲ್ಲಿ ರಾಜನ ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತೆ, ಈ ಕಾಂತಾರವನ್ನು ಹೇಗಾದ್ರೂ ಮಾಡಿ ನನ್ನ ವಶ ಮಾಡಬೇಕು ಅಂತ. ಆಗ ಕಾಂತಾರದ ಮೇಲೆ ದಾಳಿಯನ್ನು ಮಾಡಲು ಆ ರಾಜ ಯೋಚನೆ ಮಾಡ್ತಾನೆ. ಕಾಂತಾರ ನಾಡನ್ನು ವಶಪಡಿಸಿಕೊಳ್ಳಲು ಆತ ತನ್ನ ಸೈನಿಕರ ಜೊತೆಗೆ ಅಲ್ಲಿಗೆ ಹೋಗ್ತಾನೆ. ರಾಜೇ ವಿಜಯೇಂದ್ರನ ಜೊತೆ ಆತನ ಮಗ ರಾಜಶೇಖರನು ಕೂಡ ಹೋಗ್ತಾನೆ. ಯಾವಾಗ ಕಾಡಿಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಆತನ ಸುತ್ತಮುತ್ತ ಬೆಳಕು ಕಾಣಲು ಪ್ರಾರಂಭಿಸುತ್ತೆ ಮತ್ತು ಏನೋ ಒಂದು ಶಬ್ದ ಅಲ್ಲಿಂದ ಬರುತ್ತೆ. ಆದರೆ ಆ ರಾಜ್ಯ ಆ ಶಬ್ದವನ್ನು ಕೇರ್ ಮಾಡೋದಿಲ್ಲ. ಆತ ಕಾಡಿಗೆ ಬೆಂಕಿ ಹಾಕ್ತಾನೆ. ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದು ಬೆಳಕು ಆವರಿಸಿತ್ತು ಮತ್ತು ರಾಜನ ಸೈನಿಕನನ್ನು ಆ ಬೆಳಕು ಸಾಯಿಸುತ್ತದೆ ಮತ್ತು ಕೊನೆಯಲ್ಲಿ ಪಂಜುರ್ಲಿ ದೇವರು ಪ್ರತ್ಯಕ್ಷನಾಗಿ ಆ ರಾಜನನ್ನು ಕೂಡ ಸಾಯಿಸುತ್ತೆ. ನಂತರ ಆ ದೈವ ಆ ಕಾಂತಾರದಲ್ಲಿರುವ ಒಬ್ಬ ವ್ಯಕ್ತಿಯ ಮೇಲೆ ಹೋಗಿ ಆವರಿಸುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿರುವ ವ್ಯಕ್ತಿಗಳು ಹೇಳ್ತಾರೆ, ಸ್ವಾಮಿ ಪಂಜುರ್ಲಿ ಅಂತ. ಆಗ ದೈವ ಆವರಿಸಿದ ವ್ಯಕ್ತಿ ಹೇಳ್ತಾನೆ, ಈ ಪವಿತ್ರ ಕಾಂತಾರದ ಮಣ್ಣಿನಲ್ಲಿ ಯಾರಾದರೂ ಕೆಟ್ಟ ಉದ್ದೇಶದಿಂದ ಆಕ್ರಮಣ ಮಾಡಿದ್ರೆ ಅವನನ್ನು ಇದೇ ರೀತಿ ನಾನು ನಾಶ ಮಾಡ್ತೇನೆ ಅಂತ. ಇನ್ನೊಂದು ಕಡೆಯಲ್ಲಿ ಆತನ ಮಗ ರಾಜಶೇಖರ ತನ್ನ ಊರಿಗೆ ತೆರಳ್ತಾನೆ. ನಂತರ ಆತ ರಾಜನಾಗ್ತಾನೆ.
ಈ ರಾಜಶೇಖರನಿಗೆ ಕಾಂತಾರಕ್ಕೆ ಹೋಗಿ ದಾಳಿ ಮಾಡಲು ಧೈರ್ಯ ಇರುವುದಿಲ್ಲ. ಯಾಕೆಂದ್ರೆ ತಮ್ಮ ತಂದೆಗೆ ಆದ ಸ್ಥಿತಿ ಆತ ಕಣ್ಣಾರೆ ನೋಡಿರ್ತಾನೆ. ನಂತರ ರಾಜಶೇಖರನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಒಂದು ಹೆಣ್ಣು ಇನ್ನೊಂದು ಗಂಡು, ಒಬ್ಬ ಕುಲಶೇಖರ ಮತ್ತೊಬ್ರು ಕನಕವತಿ. ರಾಜಶೇಖರ ಎಲ್ಲಿಯವರೆಗೆ ರಾಜನಾಗಿರ್ತಾನೆ ಅಲ್ಲಿಯವರೆಗೆ ಆತ ಕಾಂತಾರದ ಮೇಲೆ ದಾಳಿ ಮಾಡಲು ಹೋಗುವುದಿಲ್ಲ. ನಂತರ ದಿನದಲ್ಲಿ ರಾಜಶೇಖರನ ಮಗ ಕುಲಶೇಖರನಿಗೆ ಅಧಿಕಾರ ಸಿಗುತ್ತೆ. ಹೀಗಿರುವಾಗ ಕಾಂತಾರ ಮತ್ತು ಬಾಂಗ್ರಾದ ಜನರು ತುಂಬಾ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರೆ. ಕುಲಶೇಖರ ರಾಜ ಆದ ನಂತರ ಅವನು ಒಬ್ಬ ತುಂಬಾ ಕ್ರೂರಿ ರಾಜನಾಗಿದ್ದ. ಕಾಂತಾರ ಮತ್ತು ಬಾಂಗ್ರಾದ ಜನರಿಗೆ ಗೊತ್ತಿತ್ತು ಇಬ್ಬರ ಜಾಗದಲ್ಲೂ ಕೂಡ ಬ್ರಹ್ಮ ರಾಕ್ಷಸರು ವಾಸವನ್ನು ಮಾಡ್ತಾ ಇದ್ದಾರೆ ಅಂತ. ಆದ್ದರಿಂದ ಆ ಎರಡು ಸಾಮ್ರಾಜ್ಯದ ಜನರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡಲು ಹೋಗ್ತಾನೆ ಇರಲಿಲ್ಲ. ಆದರೆ ಬಾಂಗ್ರಾದ ಹೊಸ ರಾಜ ಕುಲಶೇಖರ ಕಾಂತಾರವನ್ನು ತಮ್ಮ ಹಿಡಿತದಲ್ಲಿ ತರಲು ಯೋಚನೆಯನ್ನು ಮಾಡ್ತಾರೆ. ಹೀಗಿರುವಾಗ ಕಾಂತಾರದಲ್ಲಿ ಒಬ್ಬ ಬೆರ್ಮೆ ಎಂಬ ಮಗು ಹುಟ್ಟುತ್ತೆ. ಆ ಮಗು ಈ ಪ್ರಾಚೀನ ಭೂತಕೋಳ ನಡೆಸುವ ಕುಟುಂಬದಲ್ಲಿ ಹುಟ್ಟಿದ ಮಗುವಾಗಿರುತ್ತೆ. ಆ ಕುಟುಂಬದಲ್ಲಿಯೇ ದೈವ ಶಕ್ತಿ ಬರ್ತಾ ಇತ್ತು. ಇಲ್ಲಿ ಕುಲಶೇಖರ ಮತ್ತು ಆತನ ಸ್ನೇಹಿತರು ಒಂದು ಉತ್ಸವವನ್ನು ಮಾಡಲು ಆಲೋಚನೆಯನ್ನು ಮಾಡ್ತಾರೆ. ಮತ್ತು ಕುಲಶೇಖರ ಹೇಳ್ತಾನೆ, ಯಾಕೆ ನಾವು ಕಾಂತಾರದಿಂದಲೇ ಪ್ರಾರಂಭ ಮಾಡಬಾರ್ದು ಅಂತ. ನಂತರ ಕುಲಶೇಖರ ಮತ್ತು ತಮ್ಮ ಮಂತ್ರಿ ಸೈನಿಕರ ಜೊತೆ ಕಾಂತಾರ ಕಾಡಿನ ಸಮೀಪ ಹೋಗ್ತಾರೆ ಮತ್ತು ಅಲ್ಲಿ ಪ್ರಾಣಿಗಳ ಹತ್ಯೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂತಾರವನ್ನು ರಕ್ಷಿಸಲು ಬರ್ತಾನೆ ಬೆರ್ಮೆ. ಆತನೇ ಒಬ್ಬ ಯುವಕ, ಪಂಜುರ್ಲಿ ದೇವರ ಶಕ್ತಿ ಇರುವ ವ್ಯಕ್ತಿ. ಇಲ್ಲಿಂದಲೇ ಬಾಂಗ್ರಾ ಮತ್ತು ಕಾಂತಾರದ ನಡುವೆ ಸಂಘರ್ಷ ಪ್ರಾರಂಭವಾಗ್ತದೆ. ಕುಲಶೇಖರ ಭರಣಿ ಆದಿವಾಸಿ ಮತ್ತು ಒಬ್ಬ ರಾಜ ಇವರುಗಳ ನಡುವೆ ನಡೆಯುವ ಹೋರಾಟವೇ ಕಾಂತಾರ ಚಾಪ್ಟರ್ 1 ಆಗಿದೆ. ಈ ಸಿನಿಮಾದಲ್ಲಿ ತುಳುನಾಡಿನ ವೈಭವದ ಜೊತೆಗೆ ಆದಿವಾಸಿ ನಾನ್ ಆದಿವಾಸಿ ನಡುವಿನ ಬ್ಯಾಲೆನ್ಸಿಂಗ್ ಸಂಘರ್ಷವನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಒಬ್ಬ ನ್ಯಾಯಾಧೀಶನಾಗಿ ದೈವ ಬರ್ತಾರೆ. ಕಾಂತಾರ ಸಿನಿಮಾವನ್ನು ನೀವು ತುಳುನಾಡಿನ ಚರಿತ್ರೆಯ ಜೊತೆಗೆ ದೈವ ನಂಬಿಕೆಯ ಜೊತೆ ನೋಡಿದರೆ ಮಾತ್ರ ಈ ಸಿನಿಮಾ ನಿಮಗೆ ನಿಜವಾಗಿಯೂ ಕೂಡ ಅರ್ಥ ಆಗ್ಬೋದು. ಕೇವಲ ಸಿನಿಮಾದ ರೂಪದಲ್ಲಿ ನೋಡಿದರೆ ನಿಮಗೆ ಅರ್ಥವಾಗುವುದು ಕಷ್ಟ. ಈ ಒಂದು ವಿಡಿಯೋದಲ್ಲಿ ನೀವು ಪಂಜುರ್ಲಿ ಮತ್ತು ಗುಳಿಗಾ ದೇವರ ಕಥೆಯನ್ನು ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು, ಅದಕ್ಕಿಂತ ಇನ್ನು ಹೆಚ್ಚಿನ ಖುಷಿಯನ್ನು ಈ ಸಿನಿಮಾ ಮೂಲಕ ನೀವು ಪಡಿಬಹುದು. ತುಂಬಾ ಭಯಾನಕ ದೃಶ್ಯಗಳ ಜೊತೆಗೆ ಎದೆಗೆ ಮೈ ಜುಮ್ಮೆನಿಸುವ ಸಂಗೀತ ಈ ಸಿನಿಮಾದ ಮೂಲಕ ನೀವು ಅನುಭವವನ್ನು ಪಡಿಬಹುದು. KGF ಸಿನಿಮಾದ ಬಳಿಕ ಕನ್ನಡ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾ ಈ ರೀತಿಯಾಗಿ ಹೆಸರು ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಚಾರ. ಆದ್ರಿಂದ ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನು ಥಿಯೇಟರ್ನಲ್ಲಿಯೇ ಹೋಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. आप कहीं पॉज ही नहीं हो पा रहे हो, इतनी एंटरटेनिंग मूवी आ गया। ऑस्कर मिलना चाहिए मूवी को। बॉलीवुड वाले नहीं बना सकते मूवी। महादेव और काली गए की रूप था कांतारा।